R5 ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲಾ ತಾವರಗೆರೆ ಪಟ್ಟಣದ ಮೆಗಾ ಫಂಕ್ಷನ್ ಕಲ್ಯಾಣ ಮಂಟಪದಲ್ಲಿ ನಿನ್ನೆ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲೆಗಳ ಸಂಘ ಮತ್ತು ತಾಲೂಕು ಘಟಕದ ಆಶ್ರಯದಲ್ಲಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಿದರು ಹಾಗೂ ಡಾಕ್ಟರ್ ರಾಧಾಕೃಷ್ಣ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಶಾಸಕ ಹಾಗೂ ವಿರೋಧ ಪಕ್ಷದ ಸಚೇತಕ ದೊಡ್ಡನಗೌಡ ಎಚ್ ಪಾಟೀಲ್, ಕಲ್ಯಾಣ ಕರ್ನಾಟಕ ಭಾಗವು ಶೈಕ್ಷಣಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗಾಗಿ ಹೊಂದಿದಾಗ ಮಾತ್ರ ಅಭಿವೃದ್ಧಿ ಸಾಧ್ಯ. ಸರ್ಕಾರಿ ಶಾಲೆ ಕೆಲಸದಲ್ಲಿ ಅತಿ ಹೆಚ್ಚು ಅಂದರೆ ಅನುದಾನಿತ ಶಿಕ್ಷಣ ಸಂಸ್ಥೆಯ ಬಹುಪಾಲ ಆಗಿದೆ. ಕಾಂಗ್ರೆಸ್ ಯುವ ಮುಖಂಡರಾದ ದೊಡ್ಡ ಬಸನಗೌಡ ಬಯ್ಯಾಪುರ್ ಮಾತನಾಡಿದ, ಶಿಕ್ಷಣದಿಂದ ಮಾತ್ರ ಕಲ್ಯಾಣ ಕರ್ನಾಟಕ ಮುಂದುವರಿಯಲು ಶಿಕ್ಷಕರ ಪಾತ್ರ ಮುಖ್ಯ. ಅಧ್ಯಕ್ಷತೆಯನ್ನು ನಿಂಗಪ್ಪ ಅಧ್ಯಕ್ಷರು, ಮುಖ್ಯ ಅತಿಥಿಗಳಾಗಿ ಚಂದ್ರಶೇಖರ್ ಗೌಡ, ಪೊಲೀಸ್ ಪಾಟೀಲ್, ಅಧ್ಯಕ್ಷರು ವೀರಭದ್ರಪ್ಪ ನಾಲತ್ವಾಡ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಾರಾಯಣ್ ಗೌಡ ಮದಿಕೇರಿ, ಸೋಮನ್ ಗೌಡ, ಅಕ್ಷರದಾಸೋಹ ಅಧಿಕಾರಿಗಳು ಮಲ್ಲಪ್ಪ ಕುದುರಿ, ಅಧ್ಯಕ್ಷರು ರಾಘಪ್ಪ ಶ್ರೀರಾಮ್, ಶಿಕ್ಷಣ ಸಂಯೋಜಕರು ಸಿಆರ್ಪಿಗಳಾದ ಕಾಶಿನಾಥ್ ನಾಗ್ಲಿಕರ್, ಯಮನಪ್ಪ ಗುರಿಕಾರ್, ನಾರಾಯಣಪ್ಪ ಐಲಿ, ಕಾರ್ಯದರ್ಶಿಗಳು ಅಶೋಕ್ ಗೌಡ ಹುಲಿಗೇರ, ಅಧ್ಯಕ್ಷರು ಖಾದರ್, ಶಿಕ್ಷಕರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು, ಪಟ್ಟಣ ಪಂಚಾಯಿತಿ ಸದಸ್ಯರುಗಳಾದ ಬಸನಗೌಡ ಓಲಿ, ದಶರಥ್ ಸಿಂಗ್, ನಿವೃತ್ತಿ ಶಿಕ್ಷಕರಾದ ಅಂಬಣ್ಣ ಗುಡದೂರ್ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಜಿಲ್ಲಾ ಉತ್ತಮ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ನಂತರ ವಿವಿಧ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. 4 ತಾಲೂಕಿನ ಘಟಕಗಳ ಪದಾಧಿಕಾರಿಗಳು ಹಾಗೂ ಸಂಸ್ಥೆಯ ಮುಖಂಡರು, ವಿವಿಧ ಸಂಘಟನೆಗಳ ಪ್ರಮುಖರು ಭಾಗವಹಿಸಿದ್ದರು. ಪ್ರಾರ್ಥನೆ ಬಸಮ್ಮ ಸ್ವಾಗತ್, ಮಂಜುಳಾ ಓಲಿ ತಾಲೂಕಿನ ಅಧ್ಯಕ್ಷರಾದ ಪಂಪಾಪತಿ ಕೊರ್ಲಿ ವಂದಿಸಿದರು. ಜಿಲ್ಲಾ ಕಾರ್ಯದರ್ಶಿ ಪ್ರಕಾಶ್ ಮಳಗಿ ಮತ್ತು ಗವಿಸಿದ್ದಪ್ಪ ನಾಗಲ್ಕರ್ ನಿರೂಪಿಸಿದರು. ವರದಿಗಾರರು ಶರಣಪ್ಪ ಕುಮಾರ್, R5 ನ್ಯೂಸ್, ತಾವರಗೆರೆ. ಆ ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ತಕ್ಕಂಥ ಆ ಒಂದು ಕಾರ್ಯ ಇದೆಯಲ್ಲ, ನಿಜವೂ ಕೂಡ ಭಾಳ ಶ್ಲಾಘನೀಯ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಕಾರಣ ಏನು ಅಂತ ಹೇಳಿದ್ರೆ